ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ನಾನು ಅಭಿನಂದನ್, ಆವಾಸ ಕ್ರಿಯೇಷನ್ಸ್ ಇಂದ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ ಏನು KSOU ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಅಡ್ಮಿಷನ್ಸ್ ಓಪನ್ ಆಗಿದೆ. PG, UG ಮತ್ತೆ ಡಿಪ್ಲೊಮಾ ಕೋರ್ಸ್ಗಳಿಗೆ 2024ನೇ ಸಾಲಿನ ಜುಲೈ ಆವೃತ್ತಿಯ ಅಡ್ಮಿಷನ್ಸ್ ಇವಾಗ ಓಪನ್ ಆಗಿದೆ. ವರ್ಷಕ್ಕೆ 2 ಆವೃತ್ತಿ ಇರುತ್ತೆ, 2 ಸರ್ಕಲ್ ಇರುತ್ತೆ. ಜುಲೈ ಸರ್ಕಲ್ ನ ಅಡ್ಮಿಷನ್ ಓಪನ್ ಆಗಿದೆ. ಯಾರ್ಯಾರಿಗೆ ಕಾಲೇಜ್ ಹೋಗಕ್ ಆಗ್ತಾ ಇಲ್ಲ ಕೆಲವು ಸಂದರ್ಭಗಳಿಂದ, ನೀವು ಮನೇಲೆ ಕೂತ್ಕೊಂಡು ಈ ಏನು ಡಿಪ್ಲೊಮಾ UG ಕೋರ್ಸ್ ಆಗಿರ್ಬೋದು, PG ಕೋರ್ಸ್ ಆಗೋದು ಮಾಡ್ಕೊಬಹುದು. 22/7/2024 ಅಂದ್ರೆ ಮೊನ್ನೆಯಿಂದ ಅಪ್ಲಿಕೇಶನ್ ಶುರುವಾಗಿದೆ. ಯಾರ್ಯಾರಿಗೆ ನಾನಾ ಕಾರಣಗಳಿಂದ ಕಾಲೇಜಲ್ಲಿ ಹೋಗಿ ಡಬಲ್ ಡಿಗ್ರಿ ಆಗಲಿ ಡಿಪ್ಲೊಮಾ ಕೋರ್ಸ್ ಮಾಡ್ಕೋಬೇಕು ಅಂತ ಆಸೆ ಇರುತ್ತಲ್ಲ, ಅದ್ ಮಾಡಕ್ ಆಗ್ತಾ ಇಲ್ಲ ಅನ್ನೋರು ಏನು ನೀವು KSOU ಇಲ್ಲಿ ಅಡ್ಮಿಷನ್ ಆಗ್ಬೋದು. ಯಾವ್ಯಾವ ಕೋರ್ಸ್ ಇರುತ್ತಪ್ಪ ಅಂದ್ರೆ, ಸ್ನಾತಕೋತ್ತರ UG ವಿಭಾಗದಲ್ಲಿ ಯಾವ್ಯಾವ ಕೋರ್ಸ್ ಇರುತ್ತೆ ಅಂದ್ರೆ BA, BCom, BLib, IAC ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. BBA, BSW ಇಷ್ಟು ಇರುತ್ತೆ. ಆಮೇಲೆ BSc ಕೂಡ ಇರುತ್ತೆ. ಇದ್ರಲ್ಲಿ ಸುಮಾರು PCM, PMCS, BGBZ, CBZ, BGBMI ಈ ತರ ಸುಮಾರು ಏನು ವಿಭಾಗಗಳು ಕೂಡ ಇರುತ್ತೆ. ಆಮೇಲೆ BSc ಇರುತ್ತೆ, BCA ಇರುತ್ತೆ. ಆಯ್ತಾ, ಇದು ಏನು UGಲಿ. ಅದಾದ್ಮೇಲೆ ಸ್ನಾತಕೋತ್ತರ ವಿಭಾಗ PG ಮಾಡೋರಿಗೆ MA ಕನ್ನಡ, ಇಂಗ್ಲಿಷ್, ಸಂಸ್ಕೃತ, ಉರ್ದು, ಹಿಂದಿ, ತೆಲುಗು, ಶಿಕ್ಷಣ, ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಾರ್ವಜನಿಕ ಆಡಳಿತ, ಸಮಾಜಶಾಸ್ತ್ರ, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ, ಪತ್ರಿಕೋದ್ಯಮ ಮತ್ತು ಸಂವಹನ ಅಂತ ಸಬ್ಜೆಕ್ಟ್ಗಳಿರುತ್ತೆ. ಆಮೇಲೆ MSW ಇರುತ್ತೆ, MBA ಇರುತ್ತೆ. MBA ಕೂಡ ಸುಮಾರು ಸ್ಪೆಷಲೈಸೇಷನ್ಗಳಿರುತ್ತೆ. ಫೈನಾನ್ಸ್, ಮಾರ್ಕೆಟಿಂಗ್, HR, ಆಪರೇಷನ್ಸ್, ಟೂರಿಸಂ, ಕಾರ್ಪೊರೇಟ್ ಲಾ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಆಸ್ಪತ್ರೆ ಮತ್ತು ಆರೋಗ್ಯ ರಕ್ಷಣಾ ನಿರ್ವಹಣೆ ಅಂತ ಇರುತ್ತೆ. MCom ಇರುತ್ತೆ, ಅದರಲ್ಲೂ ಕೂಡ ಡ್ಯುಯಲ್ ಸ್ಪೆಷಲೈಸೇಷನ್ ಇರುತ್ತೆ. ಅಕೌಂಟಿಂಗ್ ಮತ್ತು ಫೈನಾನ್ಸ್ ಇರುತ್ತೆ. HRM ಇರುತ್ತೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಮತ್ತು HRM ಫೈನಾನ್ಸ್ ಇರುತ್ತೆ. ಅದಾದ್ಮೇಲೆ MCA ಇರುತ್ತೆ, MLib, ISC ಇರುತ್ತೆ, MSc ಇರುತ್ತೆ. MSc ಕೂಡ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಬಯೋಕೆಮಿಸ್ಟ್ರಿ, ಬಯೋಟೆಕ್ನಾಲಜಿ ಈ ತರ ಸುಮಾರು ವಿಷಯಗಳಿರುತ್ತೆ. ಅದಾದ್ಮೇಲೆ ಡಿಪ್ಲೊಮಾ PG ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಇರುತ್ತೆ. ಇಂಗ್ಲಿಷ್ ಕಮ್ಯುನಿಕೇಶನ್, ಇಂಗ್ಲಿಷ್ ಪತ್ರಿಕೋದ್ಯಮ ಈ ತರ ಸುಮಾರು 1 ವರ್ಷದ್ದು. ನೆನಪಿರ್ಲಿ, PG ಸರ್ಟಿಫಿಕೇಟ್ ಕಾರ್ಯಕ್ರಮಗಳು 1 ವರ್ಷದ್ದು. ಇನ್ನು ಮಿಕ್ಕಿದ್ದು UG ಮತ್ತೆ PG. UG 3 ವರ್ಷದ್ದು ಇದ್ರೆ PG 2 ವರ್ಷದ್ದು ಇರುತ್ತೆ. ಅದಾದ್ಮೇಲೆ ಡಿಪ್ಲೊಮಾ ಕಾರ್ಯಕ್ರಮಗಳು ಇರುತ್ತೆ. ಇದು 1 ವರ್ಷ, 10 ತಿಂಗಳು ಪ್ಲಸ್ 2 ತಿಂಗಳು, 1 ವರ್ಷ ಇರುತ್ತೆ. ಇದರಲ್ಲೂ ಕನ್ನಡ, ಪತ್ರಿಕೋದ್ಯಮ, ನ್ಯೂಟ್ರಿಷನ್, ಹೆಲ್ತ್ ಎಜುಕೇಶನ್, ಮಾಹಿತಿ ತಂತ್ರಜ್ಞಾನ, ಕಂಪ್ಯೂಟರ್ ಅಪ್ಲಿಕೇಶನ್ ಈ ತರ ಸುಮಾರು ವಿಷಯಗಳಿರುತ್ತೆ. ಅದಾದ್ಮೇಲೆ ಸರ್ಟಿಫಿಕೇಟ್ ಕೋರ್ಸ್ಗಳು ಕೂಡ ಇರುತ್ತೆ. 6 ತಿಂಗಳಿಗೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಕೂಡ ನೀವು KSOU ಇಲ್ಲಿ ಮಾಡ್ಕೊಬಹುದು. ಆಯ್ತಾ, ಪಂಚಾಯತ್ ರಾಜ್ ಇರುತ್ತೆ, ನ್ಯೂಟ್ರಿಷನ್ ಫುಡ್ ಇರುತ್ತೆ, ಮಾಹಿತಿ ಸಂವಹನ ತಂತ್ರಜ್ಞಾನ ICT ಇರುತ್ತೆ, ಭಾಷಾಂತರ ಟ್ರಾನ್ಸ್ಲೇಷನ್ ಕೂಡ ಇರುತ್ತೆ. ಸರಿನಾ? ಅದಾದ್ಮೇಲೆ ಆನ್ಲೈನ್ ಅಲ್ಲೂ ಕೂಡ ಪ್ರೋಗ್ರಾಮ್ಸ್ ಇರುತ್ತೆ. BA, BCom, MA ಕನ್ನಡ, ಹಿಂದಿ, ಸಂಸ್ಕೃತ್, ಎಕನಾಮಿಕ್ಸ್, ಇಂಗ್ಲಿಷ್, MCom, MBA, MCA ಮ್ಯಾಥಮೆಟಿಕ್ಸ್ ಇರುತ್ತೆ. ಸರ್, ನಾನು ಎಲ್ಲೋಗಿ ಅಡ್ಮಿಷನ್ ಆಗ್ಬೇಕು ಸರ್, ಮೈಸೂರು ಒಂದೇ ಇರೋದನ ಅಂದ್ರೆ ಇಲ್ಲ. ಮೊದಲು ಮೈಸೂರು ಒಂದೇ ಇತ್ತು KSOU, ಮೂಲ ಸೆಂಟರ್ ಮೈಸೂರೇ. ಆದ್ರೆ ಇವಾಗ ಸುಮಾರು ಕಡೆ KSOU ಸೆಂಟರ್ಗಳು ಓಪನ್ ಆಗಿದೆ. ಎಲ್ಲೆಲ್ಲಪ್ಪ ಅಂದ್ರೆ ಮೈಸೂರು, ಬೆಂಗಳೂರು, ಬೆಂಗಳೂರು 2, ಬೆಂಗಳೂರು 3, ಬೆಂಗಳೂರು 4, ಬೆಂಗಳೂರು 5, ಬೆಂಗಳೂರು 6. ಬೆಂಗಳೂರಲ್ಲಿ ಒಟ್ಟು 5 ಸೆಂಟರ್ಗಳಿದೆ, 6 ಸೆಂಟರ್ಗಳಿದೆ ಸಾರಿ. ಅದಾದ್ಮೇಲೆ ಬೆಳಗಾಂ ಇರುತ್ತೆ, ಬಳ್ಳಾರಿ, ಚಾಮರಾಜನಗರ, ದಾವಣಗೆರೆ, ಧಾರವಾಡ, ಹಾಸನ, ಕಲಬುರಗಿ, ಕಾರವಾರ, ಕೋಲಾರ, ಮಂಡ್ಯ, ಮಂಗಳೂರು, ರಾಮನಗರ, ಶಿವಮೊಗ್ಗ, ತುಮಕೂರು, ಉಡುಪಿ, ಬೀದರ್, ಬಾಗಲಕೋಟೆ, ಮಡಿಕೇರಿ, ಕೊಳ್ಳೇಗಾಲ, ಚಿತ್ರದುರ್ಗ, ಹಾವೇರಿ, ಚಿಕ್ಕಬಳ್ಳಾಪುರ, ರಾಯಚೂರು, ಯಾದಗಿರಿ, ವಿಜಯಪುರ, ಕೊಪ್ಪಳ, ಗದಗ, ವಿಜಯನಗರ ಇಲ್ಲೆಲ್ಲ ಕೂಡ KSOU ಸೆಂಟರ್ಗಳಿವೆ. ನೀವು ಅಲ್ಲಿ ಹೋಗಿ ಕೂಡ ಅಡ್ಮಿಷನ್ ಆಗ್ಬೋದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ. ಅದಾದ್ಮೇಲೆ ಏನ್ ಅಡ್ಮಿಷನ್ ಇವಾಗ ಆಗ್ಲೇ ಓಪನ್ ಆಗಿದೆ, ಮಾಮೂಲಿ ಎನ್ರೋಲ್ಮೆಂಟ್ ಆಗ್ಬೇಕು. ಆಮೇಲೆ KSOU ಹತ್ರ ಹೋಗಿ ಅಡ್ಮಿಷನ್ ಆಗ್ಬೇಕು. ತುಂಬಾ ಚೆನ್ನಾಗಿದೆ, A+ ಗ್ರೇಡ್ ಬಂದಿದೆ NAC ಇಂದ. ಆಯ್ತಾ, ಅಡ್ಮಿಷನ್ ಆಗ್ಬೋದು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನೀವು ಬೇರೆ ಕಾಲೇಜಲ್ಲಿ ಡಿಗ್ರಿ ಮಾಡ್ತಾ ಇದ್ರು ಕೂಡ, ಈಗ ನಾನು ಬೇರೆ ಕಾಲೇಜಲ್ಲಿ, ಈಗ ನಾನು ಗಂಗೋತ್ರಿಲಿ, ಮಾನಸ ಗಂಗೋತ್ರಿಲಿ ಡಿಗ್ರಿ ಮಾಡ್ತಾ ಇರ್ತೀನಿ, ಅಥವಾ KR ಪೇಟೆ ಏನು ಪೋಸ್ಟ್ ಗ್ರಾಜುಯೇಷನ್ ಸೆಂಟರ್ ಅಲ್ಲಿ MCom ಮಾಡ್ತಾ ಇರ್ತೀನಿ. ಆಯ್ತಾ, ನನಗೆ ಇನ್ನೊಂದು ಡಿಗ್ರಿ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಸರಿನಾ, ನಾನು ಇನ್ನೊಂದು PG ತಗೊಬೇಕು. ಈಗ ನಾನು MCom ಮಾಡ್ತೀನಿ, ನಾನು MA ಕನ್ನಡನೂ ಮಾಡ್ಬೇಕು ಅಂತ ನಿಮ್ಗೆ ತುಂಬಾ ಆಸೆ ಇರುತ್ತೆ. ನೀವೇನಾದ್ರೂ MCom ಅಲ್ಲ, MA ಮಾಡ್ತಾ ಇರೋರು, MA ಕನ್ನಡ ಮಾಡ್ತಿರ್ತೀರ, MA ಹಿಸ್ಟ್ರಿ ಮಾಡ್ಬೇಕು ಅಂತ ಆಸೆ ಇರುತ್ತೆ, ನೀವು ಕೂಡ ಅಡ್ಮಿಷನ್ ಆಗ್ಬೋದು. ಒಂದೇ ವರ್ಷದಲ್ಲಿ ಒಂದೇ ಸರಿ 2 UG ಕೋರ್ಸ್ಗಳನ್ನ ನೀವು PG ಕೋರ್ಸ್ಗಳನ್ನ ತಗೊಬಹುದು. 2 ಡಬಲ್ ಡಿಗ್ರಿನ ನೀವು ಪಡ್ಕೊಬಹುದು. ಏನೋ ತೊಂದರೆ ಇಲ್ಲ, ಅದು ಅಧಿಕೃತವಾಗಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಆಯ್ತಾ, ನೀವು ಅದೇ ತರ ಮಾಡ್ಕೊಬಹುದು, ಉಪಯೋಗ ಆಗತ್ತೆ. ಯಾಕಂದ್ರೆ ಯಾರು ಲೆಕ್ಚರ್ಶಿಪ್ ನ ತಗೊಬೇಕು ಅನ್ಕೊಂಡಿದಾರ, ಯಾಕಂದ್ರೆ ಈಗ ನಾನು ಇಲ್ಲಿ MA ಹಿಸ್ಟ್ರಿ ಮಾಡಿ ಅಲ್ಲೋಗಿ MA ಕನ್ನಡ ಮಾಡಕ್ ತುಂಬಾ ದಿನ ಬೇಕಾಗುತ್ತೆ. MA ಹಿಸ್ಟ್ರಿಗೂ ಅಡ್ಮಿಷನ್ ಆಗಿ, ಅಲ್ಲಿ MA ಕನ್ನಡಕ್ಕೂ ಅಡ್ಮಿಷನ್ ಆಗಿ, ಅವಾಗ ಟೈಮ್ ಸೇವ್ ಆಗುತ್ತೆ. ಮತ್ತೆ ಅವಾಗ ನೀವು ನೆಟ್ ಸ್ಲೆಟ್ ನ ಬೇಗ ಅಟೆಂಡ್ ಮಾಡ್ಬೋದು. ನೆಟ್ಟು, KSET ಎಲ್ಲಾನು
ಬೇಗ ಅಟೆಂಪ್ಟ್ ಮಾಡ್ಬೋದಾಗುತ್ತೆ. ನಾನು ನಿಮ್ಗೆ ಹೇಳೋದೇನಪ್ಪ ಅಂದರೆ ಒಂದೇ ಸರಿ ಅಡ್ಮಿಷನ್ ಆಗಕ್ಕೆ ಹೋಗಬೇಡಿ. 6 ಸೆಮ್, ಒಂದು ಸೆಮ್ ಏನು ಮುಂದೆ ಇರಲಿ. ಈಗ ನಾನು ರೆಗ್ಯುಲರಲ್ಲಿ ಒಂದು ತಿಂಗಳು ಒಂದು ಸೆಮ್ ಮುಗಿದಾದ್ಮೇಲೆ ನೀವು ಕರೆಸ್ಪಾಂಡೆನ್ಸ್ KSO ಇಲ್ಲಿ ಅಡ್ಮಿಷನ್ ಆಗಿ ಅವಾಗ ಒಳ್ಳೇದಾಗುತ್ತೆ. ಯಾಕಂದರೆ ಎರಡೂ ಒಂದೇ ಸಲ ಎಕ್ಸಾಮ್ ಬಿಟ್ಟರೆ ತುಂಬ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಏನು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ ಅದಾದ ಒಂದು ಸೆಮ್ ನಂತರ ನೀವು ಈ KSO ಈಗ ಅಡ್ಮಿಷನ್ ಆಗ್ಬೋದು. ಇನ್ನೊಂದು ಸರ್ಕಲ್ ಕೂಡ ಬಿಡ್ತಾರೆ, ಸರಿನಾ? ಈ ಏನೇನು ಡಾಕ್ಯುಮೆಂಟ್ ಬೇಕು ಅನ್ನೋದಕ್ಕೆ ಬೇಕು ಅಂದರೆ ನೀವು ಕಾಮೆಂಟ್ ಮಾಡಿ, ನಾನು ತಿಳಿಸ್ತೀನಿ ವಿಡಿಯೋ ಮಾಡಿ, ಆಯ್ತಾ? KSOU ಒಳ್ಳೆ ಶಿಕ್ಷಣ ಸಂಸ್ಥೆ, ತುಂಬ ಸಾವಿರಾರು ಜನ ಅದರಲ್ಲಿ ಏನು ಪದವಿನ ಡಿಗ್ರಿನ ಎಲ್ಲ ಪಡ್ಕೋತಾ ಇರ್ತಾರೆ, ಆಯ್ತಾ? ಎಲ್ಲ ಅಡ್ಮಿಷನ್ ಆಗಿ ಧನ್ಯವಾದಗಳು.